ಇವತ್ತು ಗೆಲುವಿನ ಅಂತರ ಎಷ್ಟಿದೆ ಹೇಳಿ? 1 ಲಕ್ಷದಿಂದ 2 ಲಕ್ಷ ಅಂತ ಮೊದಲೇ ಹೇಳಿದ್ದೆ. 1,88,000 ಗೆಲುವಿನ ಅಂತರ ಅಲ್ವಾ? ನಿಜವಾಗ್ಲೂ ನಮಗೆ ಗ್ಯಾರಂಟಿ ಯೋಜನೆನೇ ವರ್ಕೌಟ್ ಆಗಿರೋದು. ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಹೇಳಿ ಇಡೀ ಕರ್ನಾಟಕ ಕೂಗಿ ಹೇಳ್ತಾ ಇದೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಹೆಣ್ಮಕ್ಳಿಗೆ ನಗರದ ಯೋಜನೆಗಳು ಕುಂದಿತಾಗಿತ್ತಾ? ಚಾಮರಾಜನಗರದಲ್ಲಿ ಇದುವರೆಗೂ ಗೆದ್ದಂಥ MP ಗಳಲ್ಲಿ ಧ್ರುವನಾರಾಯಣ್ ಸಾಹೇಬ್ರೇ ಆಗಲಿ, ಶ್ರೀನಿವಾಸ್ ಸಾಹೇಬ್ರೇ ಆಗಲಿ ಕೆಲಸ ಮಾಡಿದರು. ಆದರೂ ಹಿಂದುಳಿದಿದೆ ಅಂಥೇಳಿ ಅವರಲ್ಲಿ ಹೋರಾಟ ಇತ್ತು. ಈಗ ನಮ್ಮ ನವನಾಯಕ ಯುವ ನಾಯಕ ಸುನಿಲ್ ಬೋಸ್ ಗೆದ್ದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲ ಒಗ್ಗಟ್ಟಿಂದ ಕೂಗೇಳ್ತಾ ಇದ್ದೀವಿ. JDS ಭದ್ರಕೋಟೆನ ಚಿದ್ರಿ ಮಾಡಿದೆ. ಅಲ್ಲಿ ನಿರೀಕ್ಷೆ ಇತ್ತ ನಿಮಗೆ? ಹಾಸನದಲ್ಲಿ ಪ್ರಜ್ವಲ್ದು ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿದೆ ಮಾಹಿತಿ. ಆದರೆ ಅವನು ಗೆದ್ದಿದ್ರೆ ಮಾತ್ರ ನಾವ್ಯಾರೂ ಬಿಡ್ತಾ ಇರಲಿಲ್ಲ. ಶ್ರೀರಕ್ಷೆ ಆ ಶ್ರೇಯಸ್ಸನ್ನ ಕಾಪಾಡಿದೆ. ಯಾಕಂದರೆ ಪ್ರತಿಯೊಂದು ಹೆಣ್ಣುಮಗಳ ಕೂಗಿತ್ತು, ಅವನ್ನ ಸೋಲಿಸ್ಬೇಕು, ಅವನನ್ನು ಸಾಯಿಸಬೇಕು ಅಂತೇಳಿ. ಅವನ ಪರ ಯಾರು ವಕೀಲರು ವಾದ ಮಾಡ್ತಾ ಇದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ಯಾವುದನ್ನು ಕಳ್ಕೋಬೇಕು ಅದನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅದನ್ನು ಕಳ್ಕೊಂಡಾಗ ಅವಳನ್ನ ನೋವನ್ನ ಯಾರು ಅರ್ಥ ಮಾಡ್ಕೋತಾರೆ? ಹೆಣ್ಮಕ್ಳೇ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಪ್ರಜ್ವಲ್ಗೆ ನ್ಯಾಯ ಸಿಗಬಾರ್ದು, ಅವನು ಗಲ್ಲಿಗೆ ಏರಿಸ್ಬೇಕು. ಇಲ್ಲ ಅಂತ ಅಂದರೆ ಅವನ್ನ ಶೂಟ್ ಮಾಡಿ ಸಾಯಿಸಬೇಕು. ಇಲ್ಲ ಗನ್ನ ನಮ್ಮ ಹತ್ರನೇ ಕೊಡಿ, ನಾವೇ ಶೂಟ್ ಮಾಡ್ತೀವಿ. ನಮಗೆ ಇನ್ನೂ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಧೂಳಿಪಟ ಆಗಿದೆ. BJP ಅಂತೂ ಮೋದಿ ಅಲೆ 400 ಅಂತ ಏನು TV ಮಾಧ್ಯಮದವ್ರು ಹೇಳ್ತಾ ಇದ್ರು, ಅವ್ರದ್ದೆಲ್ಲ ತಿರುಗು ಮಂತ್ರ ಆಗಿದೆ. ನಿಜವಾಗ್ಲೂ ಅವರು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ರು ಮೊನ್ನೆ 8, 7, 6, 4 ಅಂತ ಅವ್ರಿಗೆ ಏನು ಹೇಳಲಿಕ್ಕಾಗತ್ತೆ? ಈಗ 12 ಬರ್ತಾ ಇದೆ, 14 ಬಂದರೂ ಆಶ್ಚರ್ಯ ಇಲ್ಲ. ಆದರೆ ಡಬಲ್ ಜಿಟಿದಂತೂ ಖಂಡಿತ ಬಂದಿದೆ. ಹೆಣ್ಮಕ್ಳಿಗೆ ಬೈತಾ